ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಹೊಸೂರು ಹೋಬಳಿಯ ದೊಡ್ಡತಾಂಡ ಗ್ರಾಮದ ಬೇಗೂರು ಗ್ರಾಮ ಪಂಚಾಯತಿಗೆ ಸದಸ್ಯರಾದಂತಹ ಶ್ರೀಯುತ ಪೂರ್ಯನಾಯಕ್ ಆರ್ ಇವರಿಗೆ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಸ್ವಾಗತ ಸರ್. ನೀವು ರಾಜಕೀಯ ರಂಗ ಬರೋದಕ್ಕಿಂತ ಮುಂಚೆ ಏನೆಲ್ಲ ಕೆಲಸ ಮಾಡ್ಕೊಂಡಿದ್ರಿ? ವ್ಯವಸಾಯ ಮಾಡ್ತಾ ಇದ್ವಿ, ಅದರ ಜೊತೆಗೆ ಸಾಮಾಜಿಕ ಸೇವೆಗಳನ್ನು ಮಾಡ್ಕೊಂತ ಬಡವ ಬಗ್ಗ ದೀನದಲಿತರ ವಿಧವೆಯರ ಇವರೆಲ್ಲ ಸಾಮಾಜಿಕ ಕಳಕಳಿ ಇಟ್ಕೊಂಡು ಕೆಲಸ ಮಾಡ್ಕೊಂತ ಊರಿನ ಅಭಿವೃದ್ಧಿಗೆ ಹಾಗೂ ಈಗ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸ್ಕೊಂಡು ಬಂದಿದ್ದೀವಿ. ಸಾಮಾಜಿಕ ಸೇವೆಯಲ್ಲಿ ಮೊದಲನೇ ಆದ್ಯತೆ ಕೊಟ್ಕೊಂತ ಬಂದಿದ್ದೀವಿ. ಖಂಡಿತ ಸರ್. ಹಾಗಾದ್ರೆ ಸಮಾಜ ಸೇವೆಯ ನಂತರದಲ್ಲಿ ರಾಜಕೀಯಕ್ಕೆ ಬರೋದಕ್ಕೆ ಕಾರಣ? ಊರಿನ ಅಭಿವೃದ್ಧಿ ಬಡವರನ್ನೋರು ಇರ್ತಾರೆ, ಅವರ ಕೆಲಸ ಕಾರ್ಯಗಳೇನಾದ್ರು ಮಾಡ್ಕೊಡೋಣ, ಯಾವುದೇ ಕಾರಣಕ್ಕೂ ಅವರಿಗೆ ಮುಜುಗರ ಆಗದೆ ರೀತಿಯಲ್ಲಿ, ಯಾವುದೇ ಭ್ರಷ್ಟತೆ ಆಗದೆ ಇರೋದ್ರಲ್ಲಿ ಪಾರದರ್ಶಕವಾಗಿ ಅವ್ರಿಗೆ ಕೆಲಸಗಳನ್ನ ಮಾಡೋಣ ಅನ್ನೋ ಮಟ್ಟದಲ್ಲಿ ನಿಂತ್ಕೊಂಡು ಎಲೆಕ್ಷನ್ ಅಲ್ಲಿ ನಿಂತ್ಕೊಂಡ್ವಿ. ಹಾಗಾಗಿ ನಾವು ಕೆಲಸನ ಮಾಡ್ತಾ ಇದ್ವಿ. ಜನರು ಎರಡನೇ ಸರ್ತಿನೂ ಎರಡನೇ ಬಾರಿನೂ ಅದಕ್ಕಾಗಿನೇ ಕೆಲಸ ಮಾಡಕ್ ಅನುಕೂಲ ಆಗ್ಲಿ ಅಂತಲೇ ಮಾಡ್ತಿದ್ದಾರೆ. ಖಂಡಿತ ಸರ್. ಒಂದನೇ ಬಾರಿ ಎರಡನೇ ಬಾರಿ ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವ್ರನ್ನ ಜನ ಆರಿಸಿ ತಂದಿದ್ದಾರೆ ಸರ್. ಈ ಬಾರಿ ನಿಮ್ಮನ್ನ ಗೆಲ್ಲಿಸಿದಂತ ನಿಮ್ಮ ಒಂದು ಗ್ರಾಮಕ್ಕೆ ಮುಂದಿನ 5 ವರ್ಷಗಳಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ರಿ ಸರ್? ಚರಂಡಿ ವ್ಯವಸ್ಥೆ ಆಗ್ಬೇಕು ಊರಲ್ಲಿ, ಮತ್ತೆ ಕಾಂಕ್ರೀಟ್ ರೋಡ್ ಇದೆ, ಇನ್ನೊಂದು ಕೇರಿ ಅದನ್ನು ಮುಗಿಸ್ಬೇಕು, ನೀರಿನ ಸಂಸ್ಕರಣಾ ಘಟಕವನ್ನು ಮಾಡೋದಿದೆ ಊರಲ್ಲಿ, ಅದು ಮಾಡ್ತೀವಿ. ಮತ್ತೆ ಹಾಗೆ ಈ ಶೌಚಾಲಯಗಳು ಎಲ್ಲ ಊರಲ್ಲಿ ಎಲ್ಲ ಮನೆಗಳಿಗೂ ಆಗ್ಬೇಕು. ಒಳ್ಳೆ ಆಶ್ರಯ, ಅಂಬೇಡ್ಕರ್ ಇವಂತ ಮನೆಗಳನ್ನ ಆದಷ್ಟು ಊರಲ್ಲಿ ಚೆನ್ನಾಗಿ ಮಾಡ್ಕೊಡ್ಬೇಕು. ಮತ್ತೆ ನೀರಾವರಿಗಾಗಿ ಜನಕ್ಕೆ ಬಹಳಷ್ಟು ಹೆಲ್ಪ್ ಮಾಡ್ಬೇಕು ಅಂತೇಳಿ, ನೀರಿಗಾಗಿ ಮೇನ್ ನೀರು ಶಿಕ್ಷಣಕ್ಕಾಗಿ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಸರ್ ಒಂದು ಮುಖ್ಯ ಉದ್ದೇಶವನ್ನು ಹೇಳಿದ್ರಿ. ಏನಂತ ಹೇಳಿದ್ರೆ ಕುಡಿಯುವ ನೀರಿನ ಸಂಸ್ಕರಣಾ ಘಟಕವನ್ನು ನಮ್ಮ ಗ್ರಾಮಕ್ಕೆ ಮಾಡಬೇಕು ಅಂತ ಹೇಳಿ ಒಳ್ಳೆಯ ಅಭಿವೃದ್ಧಿ ಕಾರ್ಯಕ್ರಮವನ್ನು ಗಮನದಲ್ಲಿಟ್ಕೊಂಡಿದ್ರಿ ಸರ್. ಇಷ್ಟೆಲ್ಲ ಗುರಿಗಳನ್ನ ಇಟ್ಕೊಂಡು ಜನಕ್ಕೆ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ಗುರಿಯನ್ನು ಇಟ್ಕೊಂಡಿದ್ದೀರಿ. ಆದ್ರೆ ಸರ್ಕಾರ ಗ್ರಾಮ ಪಂಚಾಯತಿಗಳಿಗೆ ಕೊಡ್ತಕ್ಕಂಥ ಅನುದಾನ ಇಷ್ಟೆಲ್ಲ ಕೆಲಸಗಳಿಗೆ ಸಾಕಾಗ್ತಿದೆಯಾ, ಅಥವಾ ಯಾವ ರೂಪದಲ್ಲಿ ಅನುದಾನಗಳನ್ನು ಕೊಟ್ಟರೆ ಇನ್ನೂ ಉತ್ತಮವಾಗಿ ಕೆಲಸಗಳನ್ನ ಮಾಡಬಹುದು ಅಂತ ಹೇಳಿ ಅನಿಸುತ್ತೆ? ಕೊಡ್ತಾ ಇರೋ ಅನುದಾನ 60% ಕರೆಂಟು ಕೆಇಬಿಗೆ ಅಂತ ಹೋಗ್ತಾ ಇದೆ. ಬರ್ತಾ ಇರೋ 40% ಅಲ್ಲಿ ನಮಗೆ ಬಹಳಷ್ಟು ಕಡಿಮೆ ಆಗಿದೆ. ಅನುದಾನ ಇನ್ನಷ್ಟು ಕೊಟ್ರೆ, ವೈಯಕ್ತಿಕ ಅನುದಾನ ಕೊಟ್ರೆ ಇನ್ನೂ ಒಳ್ಳೇದು. ಆ ಟೈಪ್ ಕೊಟ್ರೆ ಇನ್ನು ಊರಿನ ಪ್ರಗತಿ ಅಭಿವೃದ್ಧಿ ಮಾಡಬಹುದು. ಖಂಡಿತವಾಗ್ಲೂ ಕೂಡ ನಿಮ್ಮ ಪರವಾಗಿ ನಾವು ಸರ್ಕಾರಕ್ಕೆ ನಿವೇದನೆಯನ್ನು ಮಾಡ್ಕೊಳ್ತೀವಿ. ಏನಂದ್ರೆ ಯಾವುದೇ ಒಂದು ಗ್ರಾಮ ಪಂಚಾಯತ್ಗೆ ಅನುದಾನಗಳನ್ನ ಕೊಡಿಸುವಾಗ ನಾಯಕರು ಹೇಳಿದ ಹಾಗೆ ನೇರವಾದ ಅನುದಾನ ಮತ್ತು ವೈಯಕ್ತಿಕ ಅನುದಾನವನ್ನು ಕೊಟ್ಟಲ್ಲಿ ಉತ್ತಮವಾದ ಗ್ರಾಮಾಭಿವೃದ್ಧಿಯನ್ನ ಮಾಡಬಹುದು ಅಂತೇಳಿ ನಾಯಕರು ಹೇಳ್ತಿದ್ದಾರೆ. ಹಾಗೆ ಕೂಡ ಸರ್ ಇಷ್ಟೆಲ್ಲ ಅನುದಾನವನ್ನು ಕೊಟ್ಟರೆ ಉತ್ತಮವಾಗಿ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ನೀವು ರೆಡಿ ಇದ್ದೀರಿ. ಹಾಗಾದ್ರೆ ಗ್ರಾಮ ಪಂಚಾಯತಿ ಮತ್ತು ಸರ್ಕಾರಗಳು ನಿಮಗೆ ಕೊಡ್ತಕ್ಕಂಥ ಗೌರವದ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಗೌರವಧನ ಈಗ 1 ವರ್ಷ ಆಯ್ತು, 1 ರೂಪಾಯಿನೂ ಕೊಟ್ಟಿಲ್ಲ. 500 ರೂಪಾಯಿ ಕೊಡ್ತೀವಿ ಅಂತ ಇದ್ದಾರೆ. ಅದು ಯಾವ್ದಕ್ಕೂ ಸಾಕಾಗಲ್ಲ ಬಿಡಿ, ಅದು ಯಾವ್ದಕ್ಕೂ ಯೂಸ್ ಬರಲ್ಲ. ಆಕ್ಚುಲಿ ನಮಗೆ ಸಾಮಾಜಿಕ ಸೇವೆಯಲ್ಲಿರೋರಿಗೆ ಆ ಮಟ್ಟದಲ್ಲಿ ಅಮೌಂಟೇ ಅಲ್ಲೇ ಅಲ್ಲ. ಆದಷ್ಟು ಹೆಚ್ಚಿನ ಅನುದಾನ ಕೊಟ್ರೆ, ಆಕ್ಚುಲಿ ಗೌರವಧನ ಕೊಟ್ರೆ ಒಳ್ಳೇದಿರುತ್ತೆ. ಅಂದ್ರೆ ಕನಿಷ್ಠ ಒಂದು 2000 ಮಟ್ಟದಲ್ಲಿ ಕೊಟ್ರೆ ಅನುಕೂಲ ಆಗುತ್ತೆ. ಖಂಡಿತ ಸರ್. ಗೌರವವನ್ನು ಸರ್ಕಾರ ಕೂಡ ಹೆಚ್ಚಿಗೆಯನ್ನು ಮಾಡಬೇಕು, ಉತ್ತಮ ಕಾರ್ಯಕ್ರಮಗಳಿಗೆ ಅನುವು ಮಾಡಿಕೊಡ್ಬೇಕಂತ ಹೇಳ್ತಾ ಹಾಗೆ ಸರ್ ನಾವು ನಮ್ಮ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಕೇರಳವನ್ನು ಮಾದರಿಯನ್ನ ತರೋದಕ್ಕೆ ಹೊರಟಿದೆ. ಅದರ ಉಪಯೋಗಗಳು ನಿಮ್ಗೆ ಏನಾಗ್ಬೋದು ಸರ್ ಕೇರಳ ಮಾದರಿ ಅಂತಂದ್ರೆ? ಅದು ನಾನು ಈಗ ಕೇಳಿರೋ ಪ್ರಕಾರ ಆದಷ್ಟು ಚೆನ್ನಾಗಿದೆ. ಅದು ಇಲ್ಲಿ ನಡೆದ್ರೆ ಒಳ್ಳೇದು, ಆ ಟೈಪ್ ನಡೆಯುತ್ತೆ ಇಲ್ಲ ಅನ್ನೋದು ನಮಗೂ ಒಂದು ಇದಿದೆ. ನಿಮ್ ಸಂಘಟನೆ ಮೂಲಕ ಆದ್ರೆ ನಿಮಗೆ ಬಹಳಷ್ಟು ಕೋಆಪರೇಷನ್ ಕೊಡ್ತೀವಿ, ನಿಮಗೆ ಬಹಳಷ್ಟು ಸಪೋರ್ಟ್ ಮಾಡ್ತೀವಿ, ನಿಮ್ ಜೊತೆಗಿರ್ತೀವಿ. ನೀವು ಯಾವುದೇ ಈ ಸಂಘ ಸಂಸ್ಥೆ ಮೂಲಕ ಎಲ್ಲಾ ಮೆಂಬರ್ಸ್ನು ಒಗ್ಗೂಡಿಸಿ ಒಂದು ಮಾಡ್ತೀವಿ, ಅವ್ರ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ನಾವು ಸಹಕಾರ ಕೊಡ್ತೀವಿ. ಖಂಡಿತ ಸರ್, ಆತಂಕ ಬೇಡ. ನಿಮ್ಮೆಲ್ಲರ ಸಲಹೆ, ಸಹಕಾರ ಮತ್ತು ಮಾರ್ಗದರ್ಶನ ನಮ್ಮೊಂದಿಗಿದ್ರೆ ಖಂಡಿತವಾಗ್ಲೂ ಕೂಡ ಬರುವ ಮುಂದಿನ 1 ವರ್ಷದಲ್ಲಿ ಕನಿಷ್ಠ 10 ಬೇಡಿಕೆಗಳಲ್ಲಿ ಕೆಲವು ಬೇಡಿಕೆಗಳನ್ನು ಈಡೇರಿಸಿ ಕೇರಳ ಮಾದರಿಯನ್ನು ಸ್ವಲ್ಪನಾದರೂ ಅನುಸರಿಸೋದಕ್ಕೆ ನಮ್ಮ ಸಂಸ್ಥೆ ಸಿದ್ಧವಾಗಿದೆ. ಹೋರಾಟದ ಹಾದಿಯಲ್ಲಿ ನಡೀತಾ ಇದೆ. ಹಾಗೆ ಸರ್ ನಮ್ಮ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಸ್ಥಳೀಯ ಸಮಸ್ಯೆಗಳನ್ನ ವೀಕ್ಷಿಸಿ ಪ್ರತಿಯೊಂದು ಗ್ರಾಮ ಪಂಚಾಯತ್ ಸದಸ್ಯರ ಮನೆಗೆ ಹೋಗಿ ಅವರ ವಾಸ್ತವ ಸ್ಥಿತಿಯನ್ನು ಗಮನಿಸಿ ಅವರ ನೇರ ವಿಡಿಯೋ ಚಿತ್ರೀಕರಣವನ್ನು ಪಡೆದು ಅದನ್ನ ಇಂಟರ್ನೆಟ್ ಮೂಲಕ ಅಂದ್ರೆ ಅಂತರ್ಜಾಲದ ಮೂಲಕ ಇಡೀ ಭಾರತಾದ್ಯಂತ ಮತ್ತು ಕರ್ನಾಟಕದಾದ್ಯಂತ ಬಿತ್ತರಿಸ್ತಾ ಇದೆ. ಇದರಿಂದ ನಿಮಗೆ ಏನೆಲ್ಲ ಉಪಯೋಗಗಳಾಗಬಹುದು? ಸಾಮಾನ್ಯವಾಗಿ ಎಲ್ರಿಗೂ ನಾನು ಪರಿಚಯ ಆಗ್ತೀನಿ. ಇಂಥವ್ರು ಗ್ರಾಮ ಪಂಚಾಯತಿ ಸದಸ್ಯರು ಅನ್ನೋದು ಅಷ್ಟವರಿಗೂ ಅನುಕೂಲ ಆಗುತ್ತೆ, ಮತ್ತೆ ಸಂಪರ್ಕ ಬರುತ್ತೆ. ಎಲ್ರು ಒಗ್ಗೂಡಿ ಕೆಲಸ ಮಾಡ್ಲಿಕ್ಕೆ, ಏನಾದ್ರು ಕೇಳಲಿಕ್ಕೆ, ವಿಚಾರ ವಿನಿಮಯಗಳನ್ನು ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಖಂಡಿತ ಸರ್. ಅದೇ ರೀತಿ ವೆಬ್ಸೈಟ್ ಅನ್ನು ಕೂಡ ನಾವು ನಿಮ್ಮ ಮನದಾಳದ ಮಾತುಗಳ ರೆಡಿಯಾಗಿ ಮಾಡಿದ್ದೇವೆ. ಹಾಗೆ ಸರ್
ನಮ್ಮ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಪ್ರತಿಯೊಬ್ಬ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಉಪಾಧ್ಯಕ್ಷರು ಅಧ್ಯಕ್ಷರನ್ನ ಒಂದು ಕಡೆ ಜಿಲ್ಲಾ ಮಟ್ಟದಲ್ಲಿರ್ಬೋದು ಅಥವಾ ರಾಜ್ಯ ಮಟ್ಟದಲ್ಲಿರ್ಬೋದು ಒಂದು ಕಡೆ ಸೇರಿಸಿ ಸಮಾವೇಶನ ಆಯೋಜನೆ ಸೇರಿಸಿ ಈ ನಾವು ತೋರಿಸಿದಂತಹ 10 ಬೇಡಿಕೆಗಳನ್ನು ಸರ್ಕಾರದ ಮೇಲೆ ಸರ್ಕಾರಕ್ಕೆ ನೀಡಿ ಒತ್ತಡ ಇವುಗಳನ್ನು ಜಾರಿಗೊಳಿಸೋದಕ್ಕೆ ಒತ್ತಡ ತರೋದಕ್ಕೆ ನೀವು ಯಾವ ರೀತಿಯ ಸಹಕಾರವನ್ನು ನಮಗೆ ಕೊಡ್ತಾ ಇದ್ದೀವಿ? ನೀವು ಏನೆಲ್ಲ ಯಾವ ರೀತಿ ಅಲ್ಲ, ನೀವು ಎಲ್ಲಿ ಕರೆದ್ರು ನಾವು ಬರೋದಕ್ಕೆ ರೆಡಿ ಇದ್ದೀವಿ. ಯಾವುದೇ ಕಾರಣಕ್ಕೂ ನೀವು ಈ ಟೈಪ್ ಏನಾದ್ರೂ ನಿಮ್ಮ ಮೂಲಕ ಗ್ರಾಮ ಪಂಚಾಯತಿ ಸದಸ್ಯರ ಒಂದು ಬೇಡಿಕೆಗಳು ಈಡೇರ್ತವೆ ಅಂದ್ರೆ ತಮಗೆ ಬಹಳಷ್ಟು ಅಭಿನಂದನೆಗಳನ್ನು ನಾವು ಸಲ್ಲಿಸ್ತೀವಿ. ಖಂಡಿತವಾಗ್ಲೂ ಕೂಡ ನಿಮ್ಮ ಇದುವರೆಗಿನ ಎಲ್ಲ ಸಲಹೆ ಸಹಕಾರಕ್ಕೆ ನಾವು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಹಾಗೆ ತಮ್ಮ ಅತ್ಯಮೂಲ್ಯವಾದ 10 ನಿಮಿಷಗಳ ಸಮಯವನ್ನು ನಮ್ಮ ನೇರ ವಿಡಿಯೋ ಚಿತ್ರಣಗಳ ಜೊತೆ ಕಳೆದಿದ್ದೀರಿ. ನಿಮಗೆ ನಮ್ಮ ಸಮಸ್ಯೆ ಪರವಾಗಿ ಹಾಗೂ ನಮ್ಮ ಸಿಬ್ಬಂದಿಗಳ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಹಾಗೆ ಈ ಬಾರಿಯ ಚುನಾವಣೆಯಲ್ಲೂ ಕೂಡ ನೀವು ಕಳೆದ ಬಾರಿ ನಿಮ್ಮ ಕುಟುಂಬ ಗೆದ್ದಿತ್ತು. ಹಾಗೆ ಈ ಬಾರಿಯ ಚುನಾವಣೆಯಲ್ಲಿ ನೀವು ಕೂಡ ವಿಜಯಶಾಲಿಗಳಾಗಿದ್ದೀರಿ, ಬಹುಮತದಿಂದ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದೀರಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮ ಸೇವೆಗಳನ್ನು ನಿಮ್ಮ ಗ್ರಾಮಕ್ಕೆ ನೀಡಿ ಇದೇ ರೀತಿಯ ಜಯ ನಿಮ್ಮದಾಗಲಿ ಅಂತ ಹರಿಸುತ್ತಾ ನಮ್ಮ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ನಿಮ್ಮನ್ನು ತುಂಬ ಹೃದಯದಿಂದ ಅಭಿನಂದಿಸುತ್ತೆ. ದಯವಿಟ್ಟು